ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡ ಸಂಸ್ಥೆಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ ಮತ್ತು ಭಾರತದ ಇತಿಹಾಸದ ಕುರಿತು ಒಂದು ಕಿರು ಪರಿಚಯವನ್ನ ನಾನೀಗ ನಿಮಗೆ ಮಾಡಿಕೊಡ್ಲಿದ್ದೇನೆ. ಸೊ ಅದರ ಮೂಲಕ ನಾವು ಪರೀಕ್ಷಾ ದೃಷ್ಟಿಯಿಂದ ಅದು UPSC ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, ಈ ಥರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಅದರಲ್ಲೂ ಕೂಡ ಆಧುನಿಕ ಭಾರತದ ಇತಿಹಾಸದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರೋದು ನಿಮಗೂ ಕೂಡ ಗೊತ್ತಿದೆ. ಆ ದೃಷ್ಟಿಯಿಂದ ನಾವು ಆ ವಿಷಯವನ್ನು ಹೇಗೆ ಕಲಿಬೇಕು ಅನ್ನುವುದನ್ನ ಇವತ್ತು ನಾವು ನೋಡ್ಬೇಕು. ಸೊ ಮೊಟ್ಟ ಮೊದಲನೇದಾಗಿ ಆ ಒಂದು ವಿಷಯದ ಶೀರ್ಷಿಕೆಯನ್ನ ನೋಟ್ ಮಾಡ್ಕೊಳ್ಳಿ. ಭಾರತದ ಇತಿಹಾಸ, ಅದರಲ್ಲೂ ಆಧುನಿಕ ಭಾರತದ ಇತಿಹಾಸ. ನಾವು ಚರ್ಚೆ ಮಾಡ್ತಾ ಇರೋದು ಆಧುನಿಕ ಭಾರತದ ಬಗ್ಗೆ. ಸೊ ಇಲ್ಲಿ ಅವಧಿ ಆರಂಭ ಆಗೋದು 1498ರಿಂದ 1947ರವರೆಗೆ, ಅಂದ್ರೆ ಹೆಚ್ಚು ಕಡಿಮೆ 4 ಶತಮಾನ ಅಂತ ಹೇಳ್ತೀವಿ. 15ನೇ ಶತಮಾನದಿಂದ 20ನೇ ಶತಮಾನದ ಅರ್ಧ ಭಾಗದವರೆಗೆ ನಮ್ಮ ಚರ್ಚೆ ಬರುತ್ತೆ. ಸೊ ಇಲ್ಲಿ ಪ್ರಮುಖವಾದಂತ ವಿಷಯಗಳು, ಟಾಪಿಕ್ ಅನ್ನ ನಾವು ಮೊದಲು ಲಿಸ್ಟ್ ಮಾಡ್ಕೊಂಬೋಣ. ಯಾವ ವಿಷಯಗಳ ಮೇಲೆ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳು ಕೇಳ್ತಾನೆ ಅನ್ನುವಂಥದ್ದು. ಸೊ ಅದರಲ್ಲಿ ಮೊದಲ ಒಂದು ಟಾಪಿಕ್ ಅಥವಾ ಅಧ್ಯಾಯದಲ್ಲಿ ಬರೋದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಹೇಳ್ತೀವಿ. ಸೊ ನಮ್ಮ ಸಿಲೆಬಸ್ ಆರಂಭ ಆಗೋದು ಅಲ್ಲಿಂದ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂದ್ರೆ ಭಾರತಕ್ಕೆ ಯುರೋಪ್ ದೇಶದಿಂದ ಕೆಲವರು ನಮ್ಮ ದೇಶಕ್ಕೆ ಬರ್ತಾರೆ. ಅವ್ರು ಯಾರು, ಯಾಕೆ ಬಂದ್ರು, ಹೇಗೆ ಬಂದ್ರು, ಅವು 3 ವಿಷಯಗಳನ್ನ ಅಲ್ಲಿ ತಿಳ್ಕೊಳ್ಬೇಕು. ಸೊ ಯಾರು ಅನ್ನೋದಕ್ಕೆ ಒಂದು ಕೋಡ್ ವರ್ಡ್ ಅನ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ದೇಶಕ್ಕೆ ಯಾರು ಬಂದ್ರು ಅಂತ ಗೊತ್ತಾಗ್ಬೇಕು. ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು, ಈ 4 ದೇಶದವರು ಪ್ರಮುಖವಾಗಿ ನಮ್ಮ ದೇಶಕ್ಕೆ ಬರ್ತಾರೆ. ಅದರಲ್ಲಿ ಮೊದಲಿಗೆ ಬಂದವರು ಪೋರ್ಚುಗೀಸರು, ಆ ನಂತರ ನೆದರ್ಲ್ಯಾಂಡ್ ಇಂದ ಡಚ್ಚರು ಬರ್ತಾರೆ, ಇಂಗ್ಲೆಂಡ್ ಇಂದ ಬ್ರಿಟಿಷರು ಬರ್ತಾರೆ, ಫ್ರಾನ್ಸ್ ಇಂದ ಫ್ರೆಂಚರು ಬರ್ತಾರೆ. ಆದ್ರೆ ಅವರಲ್ಲಿ ಅಂತಿಮವಾಗಿ ಯಶಸ್ವಿಯಾಗಿ ಸಾಮ್ರಾಜ್ಯ ಕಟ್ಟಿದ್ಯಾರು ಅಂದ್ರೆ ಬ್ರಿಟಿಷರು. ಆಮೇಲೆ ಅದರ ವಿವರಗಳನ್ನ ನಾವು ನೋಡ್ತೇವೆ. ಸೊ ಈ ಯುರೋಪಿಯನ್ನರು ಭಾರತಕ್ಕೆ ಬರ್ಲಿಕ್ಕೆ ಹಲವಾರು ಕಾರಣಗಳಿವೆ. ವಾಣಿಜ್ಯ ಕಾರಣಗಳಿವೆ, ರಾಜಕೀಯ ಕಾರಣಗಳಿವೆ, ಆರ್ಥಿಕ ಕಾರಣಗಳಿವೆ, ಧಾರ್ಮಿಕ ಕಾರಣಗಳಿವೆ. ಸೊ ಅವುಗಳ ಬಗ್ಗೆ ಆನಂತರದಲ್ಲಿ ವಿವರವಾಗಿ ನಾವು ನೋಡ್ಬೇಕು. ಮತ್ತು ಅವರು ಭಾರತಕ್ಕೆ ಬರಬೇಕಾದಾಗ ಒಂದು ದೊಡ್ಡ ಸವಾಲು ಅವರಿಗೆ ಎದುರಾಗುತ್ತೆ. ಯಾಕಂದ್ರೆ ಭೂಮಾರ್ಗವನ್ನ ಒಟ್ಟೋಮಾನ್ ಟರ್ಕರು ಅದನ್ನ ಬಂದ್ ಮಾಡಿರ್ತಾರೆ. 1453ರಲ್ಲಿ ಆ ಒಂದು ಏನು ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅವರು ಯುದ್ಧದಲ್ಲಿ ಗೆದ್ದಾದ್ಮೇಲೆ ಆ ಭೂಮಾರ್ಗ ಇವರ ಪಾಲಿಗೆ ಮುಚ್ಚಿ ಹೋಗುತ್ತೆ. ಆವಾಗ ಯುರೋಪಿಯನ್ನರು ಏನ್ ಮಾಡ್ತಾರೆ, ಜಲಮಾರ್ಗದ ಮೂಲಕ, ಸಮುದ್ರದ ಮೂಲಕ ನಾವು ಭಾರತಕ್ಕೆ ಬಂದು ವ್ಯಾಪಾರವನ್ನ ಮಾಡಬೇಕು ಅಂತ ಅಲ್ಲಿ ಅನೇಕ ಸಾಹಸಿಗಳು ಬರ್ತಾರೆ. ಅನೇಕ ಜನ ಸಾಹಸಿಗಳು ಆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಯಶಸ್ವಿಯಾದಂತಹ ವ್ಯಕ್ತಿ ವಾಸ್ಕೋಡಗಾಮ. ವಾಸ್ಕೋಡಗಾಮ 1498ರಲ್ಲಿ ಭಾರತದ ಕಲ್ಲಿಕೋಟೆಗೆ ಅವನು ಯಶಸ್ವಿಯಾಗಿ ಬಂದು ತಲುಪ್ತಾನೆ. ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಅಲ್ಲಿಂದ ಮುಂದೆ ಈ ವ್ಯಾಪಾರ ವಾಣಿಜ್ಯಗಳು ಸಮುದ್ರದ ಮೂಲಕ ನಡೀತವೆ. ಬಟ್ ಅವನಿಗಿಂತ ಮುಂಚೆ ಕೆಲವರು ಪ್ರಯತ್ನ ಮಾಡ್ತಾರೆ, ಅವರು ಅದರಲ್ಲಿ ಸಫಲ ಆಗಲ್ಲ. ಫಾರ್ ಎಕ್ಸಾಂಪಲ್, ಕೊಲಂಬಸ್ ಅನ್ನೋ ವ್ಯಕ್ತಿ ಪ್ರಯತ್ನ ಮಾಡ್ತಾನೆ, ಬಾರ್ಥಲೋಮಿಯೋ ಡಯಾಸ್ ಅಂತ ಬರ್ತಾನೆ, ಅಮೆರಿಗೋ ವೆಸ್ಪಸಿ ಅಂತ ಬರ್ತಾರೆ, ಇನ್ನೂ ಅನೇಕ ಜನ ಸಾಹಸಿಗರು ಬರ್ತಾರೆ. ಬಟ್ ಅವರು ಭಾರತದವರೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವರು ಬೇರೆ ಮಾರ್ಗದಲ್ಲೇ ಹೊರಟು ಹೋದ್ರು. ಅಂದ್ರೆ ಏನು ಪೂರ್ವಕ್ಕೆ ಬರೋದರ ಬದಲಾಗಿ ಪಶ್ಚಿಮದ ಕಡೆಗೆ ಹೋಗಿದ್ರಿಂದ ಅವರಿಗೆ ಭಾರತ ತಲುಪಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು. ಆಮೇಲೆ ಮುಂದೆ ಅವರು ಭಾರತಕ್ಕೆ ಬರ್ತಾರೆ. ಬಂದ್ಮೇಲೆ ವ್ಯಾಪಾರ ವಾಣಿಜ್ಯ ಆದ್ಮೇಲೆ ಅದರಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ಸ್ಥಾಪನೆಗೆ ಮುಂದಾಗ್ತಾರೆ. ಅದರಲ್ಲಿ ಅವರು ಹೇಗೆ ಸಫಲರಾದರು ಅನ್ನೋದು ನಾವು 2ನೆಯ ಅಧ್ಯಾಯದಲ್ಲಿ ನೋಡ್ಬೇಕು. ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಉದಯ ಅಂತ ಹೇಳ್ತೀವಿ. ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಹೆಚ್ಚು ಕಡಿಮೆ 150 ವರ್ಷಗಳ ಅವಧಿಯನ್ನ ತೆಗೆದುಕೊಳ್ತಾರೆ. 150 ವರ್ಷ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, 1600ಕ್ಕೆ ಬ್ರಿಟಿಷರು ಭಾರತಕ್ಕೆ ಬಂದ್ರೆ 1757ಕ್ಕೆ ಅವರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅಂದ್ರೆ ನಿಮಗಲ್ಲೇ ಅಂಡರ್ಸ್ಟ್ಯಾಂಡ್ ಆಗ್ಬೇಕು, 157 ವರ್ಷ ಟೈಮ್ ತಗೊಳ್ತಾರೆ. ಅವರು ಭಾರತಕ್ಕೆ ಬಂದಾಗ ಕ್ರಿಸ್ತಶಕ 1600, ಪ್ಲಾಸಿಕ್ ಅದನ್ನ ಮಾಡಿದಾಗ 1757. 157 ವರ್ಷಗಳ ಸತತ ಪ್ರಯತ್ನದಿಂದ ಬ್ರಿಟಿಷರು
ತಮ್ಮ ಸಾಮ್ರಾಜ್ಯವನ್ನು ಕಟ್ತಾರೆ. ಇಲ್ಲಿ ವಿಶೇಷವಾಗಿ ನಾವು ಫೋಕಸ್ ಮಾಡೋದು ಯುದ್ಧಗಳ ಮೇಲೆ. ಅನೇಕ ಯುದ್ಧಗಳ ಬಗ್ಗೆ ನಾವಲ್ಲಿ ಚರ್ಚೆ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಯುದ್ಧಗಳು, ಕರ್ನಾಟಕ ಯುದ್ಧ 1, 2 ಮತ್ತು 3, ಮತ್ತೆ ಪ್ಲಾಸಿ ಕದನ 1757, ಆಮೇಲೆ ಬಕ್ಸಾರ್ ಕದನ 1764. ಈ ಯುದ್ಧಗಳ ಮೂಲಕ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಕಥೆ. ಅಂದ್ರೆ 157 ವರ್ಷದಲ್ಲಿ ಅವ್ರು ಹೇಗೆ ನಿಧಾನವಾಗಿ ಹಂತ ಹಂತವಾಗಿ ಸಾಮ್ರಾಜ್ಯ ಕಟ್ಟಿದ್ರು ಅನ್ನೋದನ್ನ ಅಲ್ಲಿ ನೋಡ್ತೇವೆ. ಅದಾದ ನಂತರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ನಮ್ಮ ದೇಶದಲ್ಲಿ ಆರಂಭ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ. ಇಲ್ಲಿ ಪ್ರಮುಖವಾಗಿ ನಾವು ಚರ್ಚೆ ಮಾಡುವಂಥದ್ದು ಗವರ್ನರ್ ಜನರಲ್ಗಳ ಬಗ್ಗೆ. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂದ್ರೂ ಒಂದೇ, ಅದನ್ನ ನೀವು ಗವರ್ನರ್ ಜನರಲ್ಗಳ ಆಳ್ವಿಕೆ ಅಂತ ಕರೆದ್ರು ಒಂದೇ, ಬೋತ್ ಆರ್ ಸೇಮ್. ಸೊ ಇಲ್ಲೂ ಕೂಡ 100 years 100 ವರ್ಷಗಳ ಆಳ್ವಿಕೆ ಬರುತ್ತೆ. ಒಟ್ಟು 23 ಜನ ಗವರ್ನರ್ ಜನರಲ್ಗಳು ನಮ್ಮ ದೇಶವನ್ನ ಆಳಿದ್ದಾರೆ. ಗವರ್ನರ್ ಜನರಲ್ಗಳ ಆಳ್ವಿಕೆ ಅಂತ ಹೇಳ್ತೀವಿ. 23 ಜನ ಆಳ್ವಿಕೆಯನ್ನು ಈ ದೇಶವನ್ನು ಮಾಡಿದ್ದಾರೆ. ಆದ್ರೆ ನಾವು ಎಕ್ಸಾಮ್ ದೃಷ್ಟಿಯಿಂದ ಕೇವಲ 4 ಜನರ ಬಗ್ಗೆ ಮಾತ್ರ ನಿಮಗೆ ತರಗತಿಯಲ್ಲಿ ಚರ್ಚೆ ಮಾಡ್ತೀವಿ. ಮತ್ತೆ ಪರೀಕ್ಷೆಗೂ ಕೂಡ ಅವರೇ ಮುಖ್ಯವಾಗಿ ಬರುವಂತಹದ್ದು. ಒಂದು ಲಾರ್ಡ್ ಕಾರ್ನ್ವಾಲಿಸ್, ವೆಲ್ಲೆಸ್ಲಿ, ಬೆಂಟಿಂಗ್ ಮತ್ತು ಡಾಲ್ಹೌಸಿ. ಈ 4 ಜನರನ್ನ ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ನೀವು ಕ್ವಶನ್ ಪೇಪರ್ ನೋಡಿದ್ರೆ ಇವರುಗಳ ಮೇಲೇನೆ ಹೆಚ್ಚು ಪ್ರಶ್ನೆ ಬರುತ್ತೆ. ಲಾರ್ಡ್ ಕಾರ್ನ್ವಾಲಿಸನ ಕಾಲದಲ್ಲಿ ಆರ್ಥಿಕವಾದ ಸುಧಾರಣೆ ಬದಲಾವಣೆಗಳಾಗ್ತವೆ, ಜಮೀನ್ದಾರಿ ಪದ್ಧತಿ ಬರುತ್ತೆ, ನ್ಯಾಯಾಂಗ ಸುಧಾರಣೆ ಆಗುತ್ತೆ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ ಸಿವಿಲ್ ಸರ್ವಿಸ್, ನಾಗರಿಕ ಸೇವೆಯನ್ನ ಮಾಡಿ ಭಾರತೀಯರನ್ನ ಈಸ್ಟ್ ಇಂಡಿಯಾ ಕಂಪನಿಯ ನೌಕರಿಗೆ ತೆಗೆದುಕೊಳ್ಳೋದನ್ನ ಸ್ಟಾರ್ಟ್ ಮಾಡಿದ್ದು ಕಾರ್ನ್ವಾಲಿಸ್. ಹಾಗಾಗಿ ಅವನಿಗೆ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ ಎನ್ನುವ ಬಿರುದು ಕೂಡ ಇದೆ. ಆಮೇಲೆ ವೆಲ್ಲೆಸ್ಲಿಯ ಬಗ್ಗೆ ಓದ್ತೀವಿ. ಅವನು ಸೈನಿಕ ಒಂದು ವ್ಯವಸ್ಥೆಯ ಮೂಲಕ ಸೈನಿಕ ಶಕ್ತಿಯನ್ನ ಸಾಮ್ರಾಜ್ಯಕ್ಕೆ ತುಂಬುತ್ತಾನೆ. ಅದು ಅವನು ಫೇಮಸ್ ಆಗಿದ್ದು ಯಾವುದಕ್ಕಾಗಿ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಿದ್ದು ಲಾರ್ಡ್ ವೆಲ್ಲೆಸ್ಲಿ. ಆ ಮೂಲಕ ನಮ್ಮ ದೇಶದ ಅನೇಕ ರಾಜರು ಮಹಾರಾಜರುಗಳು ಆ ಒಪ್ಪಂದಕ್ಕೆ ಸಹಿ ಮಾಡಿ ತಮ್ಮ ಸುರಕ್ಷತೆಗಾಗಿ ಬ್ರಿಟಿಷರ ಗುಲಾಮಗಿರಿಗೆ ಅವರು ಮುಂದಾಗ್ತಾರೆ. ಅದರ ಪರಿಣಾಮ ಏನು ಅಂತ ನೋಡ್ಬೇಕು. ಆನಂತರ ಬರೋದು ಬೆಂಟಿಂಗ್. ಬೆಂಟಿಂಕನ ಕಾಲದ ವಿಶೇಷತೆ ಏನು ಅಂದ್ರೆ ಒಂದು ಸಾಂಸ್ಕೃತಿಕವಾದ ಬದಲಾವಣೆ. ನಮ್ಮ ದೇಶದ ಸಂಸ್ಕೃತಿಯನ್ನು ಬದಲಾಯಿಸಿದ್ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಏನು ಅಂದ್ರೆ ಅವನು ತಮ್ಮ ಭಾಷೆಯನ್ನ ನಮ್ಮ ಜನರಿಗೆ ಪರಿಚಯಿಸಿದ. ಇಂಗ್ಲಿಷ್ ಭಾಷೆಯನ್ನ 1829ರಲ್ಲಿ ಪರಿಚಯಿಸ್ತಾನೆ. ಅಲ್ಲಿಂದ ನಮ್ಮ ದೇಶ ಏನಾಗುತ್ತೆ, ಪಾಶ್ಚಾತ್ಯೀಕರಣದ ಕಡೆಗೆ ನಾವು ಹೋಗ್ತೇವೆ. ಅದನ್ನ R.C. ಮುಜುಮ್ದಾರ್ ಅನ್ನುವ ಇತಿಹಾಸಕಾರರು ಹೇಳ್ತಾರೆ, ಭಾರತ ಇದ್ದಿದ್ದು ಇಂಡಿಯಾ ಆಯ್ತು ಅಂತ ಹೇಳ್ತಾರೆ. ಭಾರತ ಅನ್ನೋದು ನಮ್ಮ ಪ್ರಾಚೀನ ಒಂದು ಗುರುತು, ಆದ್ರೆ ಇಂಡಿಯಾ ಅನ್ನೋದು ಬ್ರಿಟಿಷರು ಈ ದೇಶಕ್ಕೆ ಇಟ್ಟ ಹೆಸರು. ಸೊ ಭಾರತ ಇದ್ದಿದ್ದು ಇಂಡಿಯಾ ಆಯ್ತು ಅಂತ ಹೇಳ್ತಾರೆ. ಅದು ಸಾಧ್ಯವಾಗಿದ್ದು ಬೆಂಟಿಂಕನ ಕಾಲದಲ್ಲಿ. ಮತ್ತು ನಮ್ಮ ಜನ ಪಾಶ್ಚಾತ್ಯರ ಚಿಂತನೆಗಳು, ಅವರ ವೇಷಭೂಷಣ, ಅವರ ಆಹಾರ ವಿಹಾರ, ಅವರ ಆಚಾರ ನಡೆ ನುಡಿ ಎಲ್ಲವನ್ನ ನಾವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಪಾಶ್ಚಾತ್ಯೀಕರಣದ ಬದಲಾವಣೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದು ಬೆಂಟಿಂಕನ ಕಾಲದಲ್ಲಿ. ಅದಕ್ಕೆ ಅವನನ್ನ ಸಾಂಸ್ಕೃತಿಕ ಒಂದು ಪಿತಾಮಹ, ಪರಿವರ್ತನಾಕಾರ ಅಂತ ಹೇಳ್ತೀವಿ. ಇನ್ನು ಕೊನೆಯಲ್ಲಿ ಬರುವುದು ಡಾಲ್ಹೌಸಿ. ಡಾಲ್ಹೌಸಿಯ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಮೂಲ ಸೌಕರ್ಯಗಳನ್ನು ಈ ದೇಶದಲ್ಲಿ ಕೊಡ್ತಾನೆ. ನಿಮ್ಗೆಲ್ಲ ಗೊತ್ತಿದೆ, ಆವಾಗ ಭಾರತದಲ್ಲಿ ಸಾರಿಗೆ ಮತ್ತು ಸಂಪರ್ಕ ಸಾಧನಗಳು ಇರಲಿಲ್ಲ, ಓಡಾಡ್ಲಿಕ್ಕೆ ಜನಗಳಿಗೆ ವಾಹನಗಳಿರ್ಲಿಲ್ಲ, ಕಮ್ಯುನಿಕೇಶನ್, ಒಬ್ಬರು ಇನ್ನೊಬ್ಬರನ್ನ ಸಂಪರ್ಕ ಮಾಡ್ಲಿಕ್ಕೆ ಯಾವುದೇ ಸೌಕರ್ಯಗಳಿರ್ಲಿಲ್ಲ. ಅಂತಹ ಕಾಲಘಟ್ಟದಲ್ಲಿ ಡಾಲ್ಹೌಸಿ ಏನ್ ಮಾಡ್ತಾನೆ, ರೈಲ್ವೆ ಜಾಲವನ್ನ ಭಾರತದಲ್ಲಿ ಜಾರಿಗೆ ತರ್ತಾನೆ 1853. ಮತ್ತೆ PWD ಇಲಾಖೆಯನ್ನ ಜಾರಿಗೆ ತಂದು ದೇಶದಾದ್ಯಂತ ರಸ್ತೆಗಳು, ಕಟ್ಟಡಗಳು, ಸೇತುವೆಗಳು, ಸರ್ಕಾರಿ ಕಟ್ಟಡಗಳು, ಆಸ್ಪತ್ರೆಗಳು ಇತ್ಯಾದಿ ಕಟ್ಟಡಗಳನ್ನ ಮತ್ತೆ ಕೆನಾಲ್ಗಳು, ಅತಿ ಮುಖ್ಯವಾಗಿ ಕೃಷಿಗೆ ಹೆಲ್ಪ್ ಆಗುವಂತಹ ನಾಲೆಗಳು ಅಥವಾ ಕಾಲುವೆಗಳನ್ನು ಕಟ್ಟಿಸಿದ್ ಯಾರು ಅಂದ್ರೆ ಡಾಲ್ಹೌಸಿ ಅಂತೇಳಿ. ಅದನ್ನ ನಾವು ಇವತ್ತಿಗೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಜೊತೆಗೆ ಸಂಪರ್ಕಕ್ಕಾಗಿ ಅವನೇನ್ ಮಾಡ್ತಾನೆ,
ಈ ಟೆಲಿಫೋನ್ ಮತ್ತು ಪೋಸ್ಟ್ ಆಫೀಸ್ಗಳನ್ನು ಆರಂಭಿಸ್ತಾನೆ. ಅಂಚೆ ಕಚೇರಿ ಮತ್ತು ತಂತಿ ಕಚೇರಿಗಳನ್ನು ಈ ದೇಶದಲ್ಲಿ ಆರಂಭಿಸಿದ್ದೇ ಡಾಲ್ಹೌಸಿ ಅಂತ ಹೇಳ್ತೀವಿ. ಹಾಗಾಗಿ ಅವನಿಗೆ ಸಂಪರ್ಕ ಕ್ರಾಂತಿಯ ಹರಿಕಾರ ಅಂತ ಹೇಳ್ತೀವಿ, ಅಂಚೆ ಕಚೇರಿಗಳ ಪಿತಾಮಹ ಅಂತ ಹೇಳ್ತೀವಿ. ಮತ್ತು ನಮ್ಮ ದೇಶದಲ್ಲಿ ಮೊದಲ ಪೋಸ್ಟಲ್ ಸ್ಟ್ಯಾಂಪ್, ಅಂಚೆ ಚೀಟಿಯನ್ನು ಪ್ರಿಂಟ್ ಮಾಡಿ ಅದನ್ನು ಜಾರಿಗೆ ತಂದಿದ್ದು ಕೂಡ ಡಾಲ್ಹೌಸಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ 4 ಜನರ ಕಾಲದಲ್ಲಿ ಪ್ರಮುಖವಾದ ಬದಲಾವಣೆಗಳು ಈ ದೇಶದಲ್ಲಿ ಆಗ್ತವೆ. ಅದೇನು ಅನ್ನೋದನ್ನ ಈ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ನೋಡ್ಬೇಕು. ಅದಾದ ನಂತರದಲ್ಲಿ ಒಂದು ದೊಡ್ಡ ಮಹತ್ತರವಾದ ಘಟನೆ ನಮ್ಮ ದೇಶದಲ್ಲಿ ನಡೆಯುತ್ತೆ. ಅದನ್ನ ಸಿಪಾಯಿ ದಂಗೆ ಅಂತ ಹೇಳ್ತೀವಿ. ಬಹಳ ದೊಡ್ಡ ಪ್ರಮಾಣದ ಒಂದು ಘಟನೆ. ಅದಕ್ಕೆ ಸಿಪಾಯಿ ದಂಗೆ ಅಂತ ಯಾಕೆ ಕರೀತಾರೆ ಅಂದ್ರೆ ಸೈನಿಕರಿಂದ ಅದು ಆರಂಭ ಆಗುತ್ತೆ. ಸಿಪಾಯಿ ಅಂದ್ರೆ ಸೈನಿಕ ಅಂತ. ಮಂಗಲ್ ಪಾಂಡೆ ಅನ್ನುವಂತಹ ಒಬ್ಬ ಯೋಧ ಬಂಗಾಳದ ಬ್ಯಾರಕ್ಪುರ್ನಲ್ಲಿ ಮಾರ್ಚ್ 29, 1857 ತನ್ನ ಮೇಲಾಧಿಕಾರಿಯನ್ನ ಗುಂಡಿಟ್ಟು ಸಾಯಿಸ್ತಾನೆ. ಮೇಜರ್ ಹಡ್ಸನ್ ಅನ್ನುವ ಅಧಿಕಾರಿಯನ್ನ ಗುಂಡಿಟ್ಟು ಸಾಯಿಸ್ತಾನೆ. ಕಾರಣ ಏನಪ್ಪಾ, ಯಾಕೆ ಅವನ್ಸರ್ ಹಾಗೆ ಮಾಡಿದ ಅಂದ್ರೆ ಹೊಸ ಬಗೆಯ ರೈಫಲ್ಗಳನ್ನ ಬ್ರಿಟಿಷರು ಜಾರಿಗೆ ತಂದಿದ್ರು. ಆ ರೈಫಲ್ಲಿನ ಬುಲೆಟ್ಗಳೇನಿದ್ವು, ಕಾಡತೂಸುಗಳು, ಅದರ ಮೇಲ್ಭಾಗದಲ್ಲಿ ಪ್ರಾಣಿಯ ಕೊಬ್ಬನ್ನ ಹಚ್ಚಿದ್ರು ಅನ್ನುವ ಒಂದು ಸುದ್ದಿ ವದಂತಿಯಲ್ಲಿ ಬರುತ್ತೆ. ಅದು ಹಿಂದೂಗಳಿಗೆ ಏನ್ ಹೇಳಿದ್ರು ಅಂದ್ರೆ ಆಕಳ ಕೊಬ್ಬನ್ನು ಹಚ್ಚಿದ್ದಾರೆ ಅಂತ, ಮುಸ್ಲಿಂ ಸೈನಿಕರಿಗೆ ಹಂದಿಯ ಕೊಬ್ಬನ್ನು ಹಚ್ಚಿದ್ದಾರೆ ಎನ್ನುವ ಸುದ್ದಿ ಬಂದಿದ್ರಿಂದ ಅವರ ಧಾರ್ಮಿಕ ಭಾವನೆಗಳು ಕೆರಳಿ ಅವ್ರು ಏನ್ ಮಾಡ್ತಾರೆ, ದಂಗೆಗೆ ಮುಂದಾಗ್ತಾರೆ. ಆನಂತರ ಅನೇಕ ರಾಜರು ಮಹಾರಾಜರುಗಳೆಲ್ಲ ಅದರಲ್ಲಿ ಸೇರ್ತಾರೆ. ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಜಫರ್ ಬರ್ತಾನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅದರಲ್ಲಿ ಬರ್ತಾಳೆ, ಪೇಶ್ವಾ ನಾನಾ ಸಾಹೇಬ್ ಅದರಲ್ಲಿ ಹೋರಾಟ ಮಾಡ್ತಾನೆ, ಮತ್ತು ಬುಡಕಟ್ಟ ಜನಾಂಗದ ನಾಯಕ ಕಾನ್ಪುರ್ನಲ್ಲಿದ್ದ ತಾಂತಿಯಾ ಟೋಪೆ ಅಂತ ಅವನು ಆ ದಂಗೆಯಲ್ಲಿ ಬರ್ತಾನೆ. ಮತ್ತೆ ತುಂಬಾ ಏಜ್ ಆದಂತ ಒಬ್ಬ ಜಮೀನ್ದಾರ, 90 ವರ್ಷ ಆದಂತ ಒಬ್ಬ ಜಮೀನ್ದಾರ ಕನ್ವರ್ ಸಿಂಗ್ ಅಂತ ಬಿಹಾರದ ಜಗದೀಶ್ಪುರಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಬ್ರಿಟಿಷರ ವಿರುದ್ಧ ಮಾಡ್ತಾನೆ. ಸೊ ಈ ಎಲ್ಲ ರಾಜವಂಶಗಳು ಕೂಡ ಇದರಲ್ಲಿ ಸೇರ್ಕೊಂಡು ದಂಗೆಯನ್ನ ಮಾಡ್ತಾರೆ. ಆದರೆ ಅಂತಿಮವಾಗಿ ಆ ದಂಗೆ ವಿಫಲವಾಗುತ್ತೆ, ಸಕ್ಸಸ್ಫುಲ್ ಆಗಲ್ಲ. ಅದಕ್ಕೆ ಕಾರಣಗಳೇನು ಅಂತ ನಾವು ಅಲ್ಲಿ ಚರ್ಚೆ ಮಾಡಬೇಕು. ಮತ್ತೆ ಬ್ರಿಟಿಷ್ ಅಧಿಕಾರಿಗಳು ತುಂಬಾ ಸಮರ್ಥರಾಗಿದ್ದರಿಂದ ನಮ್ಮ ಕ್ರಾಂತಿಯನ್ನ ಹತ್ತಿಕ್ತಾರೆ. ವಿಶೇಷವಾಗಿ ಜನರಲ್ ನಿಕೋಲ್ಸನ್, ಜನರಲ್ ಹ್ಯಾವ್ಲಾಕ್, ಕಾಲಿನ್ ಕ್ಯಾಂಬೆಲ್, ಸರ್ ಹ್ಯೂರೋಸ್ ಮುಂತಾದ ಹಿರಿಯ ಬ್ರಿಟಿಷ್ ಅಧಿಕಾರಿಗಳು ಅವರು ಈ ಕ್ರಾಂತಿಯನ್ನ ಹತ್ತಿಕ್ತಾರೆ. ಅದಾದ ನಂತರ ನಮ್ಮ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಮುಕ್ತಾಯಗೊಳ್ಳುತ್ತೆ. ಅದು ಆದ ನಂತರ ನೆಕ್ಸ್ಟ್ ನಾವು ಚರ್ಚೆಗೆ ತೆಗೆದುಕೊಳ್ಬೇಕಾಗಿದ್ದು ವೈಸ್ರಾಯ್ಗಳ ಆಳ್ವಿಕೆ. ಈ ದಂಗೆ ಆದ್ಮೇಲೆ ನಮ್ಮ ದೇಶವನ್ನ ಯಾರು ಆಳ್ತಾರೆ ಅಂದ್ರೆ ವೈಸ್ರಾಯ್ಗಳು ನಮ್ಮ ದೇಶವನ್ನ ಆಳ್ತಾರೆ. ಗವರ್ನರ್ ಜನರಲ್ ಅನ್ನುವ ಪದ ಬಳಕೆ ಇನ್ಮೇಲೆ ನಿಲ್ಲುತ್ತೆ. ವೈಸ್ರಾಯ್ಗಳ ಆಳ್ವಿಕೆ ಅಂತ ಹೇಳ್ತೀವಿ. ಇದು ಎಲ್ಲಿವರೆಗಾಗುತ್ತೆ ಅಂದ್ರೆ 58ರಿಂದ 47ರವರೆಗೆ, 1858ರಿಂದ 47ರವರೆಗೆ ಒಟ್ಟು 21 ಜನ ವೈಸ್ರಾಯ್ಗಳು ಭಾರತವನ್ನ ಆಳ್ತಾರೆ. ಅದರಲ್ಲಿ ನಾವು ಎಕ್ಸಾಮ್ ದೃಷ್ಟಿಯಿಂದ ಚರ್ಚೆ ಮಾಡುವುದು 3 ಜನರನ್ನು ಮಾತ್ರ. ಲಾರ್ಡ್ ಲಿಟ್ಟನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಕರ್ಜನ್. 3 ಜನ ನಿಮಗೆ ಎಕ್ಸಾಮ್ಗೆ IAS ಇರ್ಲಿ KS ಇರ್ಲಿ ಹೆಚ್ಚು ಪ್ರಶ್ನೆಗಳು ಬರೋದು ಈ 3 ಜನರ ಮೇಲೆ. ಲಾರ್ಡ್ ಲಿಟ್ಟನ್, ಲಾರ್ಡ್ ರಿಪ್ಪನ್ ಮತ್ತು ಲಾರ್ಡ್ ಕರ್ಜನ್ ಅವರ ಬಗ್ಗೆ ಚರ್ಚೆ ಮಾಡ್ತೀವಿ. ಇಲ್ಲಿ ಇವರೇ ಯಾಕೆ ಸರ್, ಈ 3 ಜನರನ್ನೇ ಯಾಕೆ ಓದ್ಬೇಕು ಅಂದ್ರೆ ಇವನು ಅತಿ ಕೆಟ್ಟ ಆಡಳಿತವನ್ನ ಕೆಟ್ಟ ಆಡಳಿತ ಕೊಟ್ಟವನು ಯಾರು ಅಂದ್ರೆ ಲಾರ್ಡ್ ಲಿಟ್ಟನ್. ಭಾರತೀಯರಿಗೆ ತುಂಬಾ ಒಳ್ಳೆಯದನ್ನ ಮಾಡಿದ್ದು ಯಾರು ಅಂದ್ರೆ ಲಾರ್ಡ್ ರಿಪ್ಪನ್. ಮತ್ತು ಇವೆರಡರ ಮಿಶ್ರಣ, ಒಳ್ಳೆಯದು ಕೆಟ್ಟದ್ದು ಎರಡೂ ಮಿಕ್ಸ್ ಮಾಡಿದ್ದು ಆಡಳಿತ ಕೊಟ್ಟಿದ್ದು ಯಾರು ಅಂದ್ರೆ ಲಾರ್ಡ್ ಕರ್ಜನ್. ಹಾಗಾಗಿ ಆ 3 ಜನರನ್ನ ಸಾಂಕೇತಿಕವಾಗಿ ಓದ್ತೇವೆ. ಅವರ ಆಳ್ವಿಕೆ ಆದ್ಮೇಲೆ ದೆನ್ ಕೊನೆಯಲ್ಲಿ ನಮ್ಮ ಚರ್ಚೆಯ ಕೊನೆಯ ಹಂತದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ನಾವಲ್ಲಿ ಓದ್ಬೇಕು. ಸೊ ಈ ಸ್ವಾತಂತ್ರ್ಯ ಚಳುವಳಿ ಏನಿದೆ ಇದನ್ನ 3 ಹಂತದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸ್ವಾತಂತ್ರ್ಯ ಚಳುವಳಿಯನ್ನ 3 ಹಂತದಲ್ಲಿ ಮಾಡ್ತೀವಿ. ಮೊದಲನೇ ಹಂತವನ್ನ ಮಂದಗಾಮಿಗಳು ಅಂತ ಹೇಳ್ತೀವಿ. 2ನೇ ಹಂತವನ್ನ ತೀವ್ರಗಾಮಿಗಳು ಅಂತ ಕರಿತೀವಿ, ತೀವ್ರಗಾಮಿ ಹಂತ. 3ನೇದು ಮತ್ತು ಅಂತಿಮವಾಗಿ ಬರುವಂತಹದ್ದು ಗಾಂಧೀಜಿ ಯುಗ ಅಂತ ಹೇಳ್ತೀವಿ. ಸೊ ಇದು 1917 47ವರೆಗೆ, ಇದು 1905ರಿಂದ 15ರವರೆಗೆ 2ನೇ ಹಂತ. ಮೊದಲನೇದು 1885ರಿಂದ 1905
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಖಿಲ ಭಾರತ ಕಾಂಗ್ರೆಸ್ ಮೂಲಕ ಅದು ನಡೆಯುತ್ತೆ. ಆ ಸ್ವಾತಂತ್ರ್ಯ ಚಳವಳಿ ಹೇಗಾಯ್ತು, ಸ್ವಾತಂತ್ರ್ಯ ಹೋರಾಟ ಹೇಗಾಯ್ತು, ಮತ್ತು ನಮ್ಮ ಮಹಾನ್ ನಾಯಕರು ಲೈಕ್ ಲಾಲ್ ಬಾಲ್ ಪಾಲ್, ಈ ಎರಡನೇ ಹಂತದಲ್ಲಿ ಬರುವ ಅತಿ ದೊಡ್ಡ ನಾಯಕರು ಅಂದ್ರೆ ಲಾಲ್ ಬಾಲ್ ಪಾಲ್ ಅಂತ ಹೇಳ್ತೀವಿ. ಲಾಲಾ ಲಜಪತ್ ರಾಯ್ ಪಂಜಾಬ್ದಿಂದ, ಬಾಲ್ ಗಂಗಾಧರ್ ತಿಲಕ್ ಮಹಾರಾಷ್ಟ್ರದಿಂದ, ಬಿಪಿನ್ ಚಂದ್ರಪಾಲ್ ಅವರು ಬಂಗಾಳದಿಂದ, ಆ ಹಿರಿಯ ನಾಯಕರ ನೇತೃತ್ವದಲ್ಲಿ ಸಾವಿರಾರು ಕ್ರಾಂತಿಕಾರಿಗಳು ಅಲ್ಲಿ ಬಲಿದಾನ ಮಾಡ್ತಾರೆ. ಭಗತ್ ಸಿಂಗು, ರಾಜ್ಗುರು, ಸುಖದೇವ್, ಮದನ್ ಲಾಲ್ ಢಿಂಗ್ರಾ, ವೀರ್ ಸಾವರ್ಕರ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್, ಬಿಸ್ಮಿಲ್ಲಾ, ಇನ್ನೂ ಅನೇಕ ಕ್ರಾಂತಿಕಾರಿಗಳು ಹೋರಾಟ ಮಾಡ್ತಾರೆ. ಅವರ ಬಲಿದಾನ ಆಗುತ್ತೆ. ಮಂದಗಾಮಿಗಳು ಅಂತ ಹೇಳಿದಾಗ ಅಲ್ಲಿ ಹಿರಿಯ ಬುದ್ಧಿಜೀವಿಗಳು ಬರ್ತಾರೆ. ದಾದಾಬಾಯಿ ನವರೋಜಿ ಬರ್ತಾರೆ, ಗೋಪಾಲ್ ಕೃಷ್ಣ ಗೋಖಲೆ ಬರ್ತಾರೆ, ಎಸ್.ಎನ್. ಬ್ಯಾನರ್ಜಿ ಬರ್ತಾರೆ, ನಿಮ್ಮ ಹಿಂದೂ ಪತ್ರಿಕೆಯ ಸ್ಥಾಪಕ ಜಿ ಸುಬ್ರಹ್ಮಣ್ಯಂ ಅಯ್ಯರ್ ಬರ್ತಾರೆ, ಮತ್ತೆ ಆಗಿನ ಕಾಲದ ದೊಡ್ಡ ಎಕನಾಮಿಸ್ಟ್ ಅನ್ಸ್ಕೊಂಡಿದ್ದಂಥ ವ್ಯಕ್ತಿ ಆರ್.ಸಿ. ದತ್, ರಮೇಶ್ ಚಂದ್ರ ದತ್ ಅಂತ ಆಗಿನ ಕಾಲದ ಎಕನಾಮಿಸ್ಟ್ ಅವರು, ಅವರೆಲ್ಲ ಮಂದಗಾಮಿಗಳಲ್ಲಿ ಬರ್ತಾರೆ. ಆದ್ರೆ ಈ ಎರಡೂ ಹಂತದಲ್ಲೂ ನಮಗೆ ಪೂರ್ತಿ ಯಶಸ್ಸು ಸಿಗಲ್ಲ. ಕೊನೆಗೆ ಮಹಾತ್ಮ ಗಾಂಧೀಜಿಯವರ ಆಗಮನ ಆಗುತ್ತೆ. ಅವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಮೇಲೆ ನಮ್ಮ ದೇಶದ ಜನರನ್ನ ಸಂಘಟಿಸಿ ಅವರಲ್ಲಿ ದೇಶಭಕ್ತಿಯನ್ನು ತುಂಬಿ ಅವರಲ್ಲಿ ಒಗ್ಗಟ್ಟನ್ನು ಮೂಡಿಸಿ ಗಾಂಧೀಜಿಯವರು ತಮ್ಮ ಎರಡು ಅದ್ಭುತವಾದ ಅಸ್ತ್ರಗಳು, ಅದು ಯಾವುದು ಅಂತ ನಿಮಗೂ ಎಲ್ರಿಗೂ ಗೊತ್ತಿದೆ, ಸತ್ಯ ಮತ್ತು ಅಹಿಂಸೆ. ಸತ್ಯ ಮತ್ತು ಅಹಿಂಸೆ ಎರಡೂ ವೆಪನ್ಗಳ ಮೂಲಕ ಇಡೀ ದೇಶವನ್ನ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಅದ್ಭುತವಾದ ಒಂದು ಹೋರಾಟವನ್ನು ಮಾಡಿ ಅಂತಿಮವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಅವರು ತಂದುಕೊಡ್ತಾರೆ. ಆ ಮೂಲಕ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡು ಆಗಸ್ಟ್ 15, 47ಕ್ಕೆ ಮತ್ತೆ ನಮ್ಮ ದೇಶ ಸ್ವತಂತ್ರವಾಗುತ್ತೆ. ಅಲ್ಲಿಯವರೆಗೆ ನಾವು ಆ ಗಾಂಧೀಜಿ ಯುಗದ ಘಟನೆಗಳು, ಅಲ್ಲಿ ಅನೇಕ ಘಟನೆಗಳು ಬರ್ತವೆ. ತುಂಬಾ ಪ್ರಮುಖವಾದ ಘಟನೆಗಳು ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ಆನಂತರ ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ, ಆಮೇಲೆ ಉಪ್ಪಿನ ಸತ್ಯಾಗ್ರಹ, ದಂಡಿ ಮಾರ್ಚು, ಆಮೇಲೆ ದುಂಡು ಮೇಜಿನ ಸಭೆ, ಲಂಡನ್ನಿಗೆ ಹೋಗ್ತಾರೆ. ಅಲ್ಲಿಂದ ಬಂದ್ಮೇಲೆ ಮತ್ತೆ ಸಮಾಜ ಸೇವೆ, ಹರಿಜನ ಸೇವೆಯನ್ನು ಮಾಡ್ತಾರೆ. ಕೊನೆಯಲ್ಲಿ ಗಾಂಧೀಜಿಯವರು ಬಳಸಿದ ಅಸ್ತ್ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಚಲೆ ಜಾವ್ ಚಳವಳಿ 1942ನಲ್ಲಿ ಮಾಡ್ತಾರೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಎನ್ನುವ ಚಳವಳಿಯನ್ನು ಮಾಡಿ ಅದು ಸಕ್ಸಸ್ಫುಲ್ ಆದ್ಮೇಲೆ ಮುಂದೆ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಹೀಗೆ ಭಾರತಕ್ಕೆ ಯುರೋಪಿಯನ್ನರು ಬಂದಾಗಿಂದ ಅವರು ಹೋಗಲ್ಲಿವರೆಗೆ ಏನೆಲ್ಲ ಘಟನೆಗಳು ಆಯಿತು ಅನ್ನುವುದರ ಒಂದು ಸ್ಥೂಲ ಚಿತ್ರಣವನ್ನೇ ನಾವು ಭಾರತದ ಇತಿಹಾಸ ಅಂತ ಹೇಳ್ತೀವಿ. ಇದು ನೀವು ಹೈಸ್ಕೂಲ್ ದಿನಗಳಲ್ಲೂ ಓದಿರ್ತೀರಿ. ಆದರೆ ಇಲ್ಲಿ UPSC ಮತ್ತು KS ಎಕ್ಸಾಮ್ಗೆ ಓದುವ ಸ್ಟೈಲ್ ಬೇರೆ ಆಗುತ್ತೆ, ಅಪ್ರೋಚ್ ಬೇರೆ ಆಗುತ್ತೆ. ಇಲ್ಲಿ ಏನು ಘಟನೆ ಆಯಿತು ಅನ್ನುವುದಕ್ಕಿಂತ ಏಕೆ ಆಯಿತು, ಹೇಗೆ ಆಯಿತು ಅನ್ನೋದ್ರ ಕಡೆಗೆ ನಾವು ಒತ್ತು ಕೊಡ್ತೀವಿ. ಅಂದ್ರೆ ಅನಾಲಿಸಿಸ್, ವಿಶ್ಲೇಷಣೆಗೆ ಇಲ್ಲಿ ಪ್ರಾಮುಖ್ಯತೆ ಇರುತ್ತೆ ಹೊರತು ಕೇವಲ ಮಾಹಿತಿ ಅಥವಾ ಘಟನೆಗಳಿಗೆ, ಫ್ಯಾಕ್ಟ್ಸ್ಗಳಿಗೆ ಇಲ್ಲಿ ಮಹತ್ವ ಇರಲ್ಲ. ಅದರ ವಿಶ್ಲೇಷಣೆ, ಅನಾಲಿಸಿಸ್ ಆಫ್ ದಿ ಫ್ಯಾಕ್ಟ್ಸ್ ಅಂತೀವಿ, ಅಲ್ಲಿ ಅದಕ್ಕೆ ಒತ್ತು ಕೊಟ್ಟು ನಾವಿಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಸೊ ಇದು ನಿಮಗೆ ಬ್ರೀಫ್ ಆಗಿ, ಮತ್ತು ಇದು ಕೊನೆಯದಾಗೆಲ್ಲ ಒಂದು ಪಾಯಿಂಟ್ ಏನು ಅಂದ್ರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಆಧುನಿಕ ಭಾರತದ ಇತಿಹಾಸದ ಮೇಲೆ 8ರಿಂದ 12 ಪ್ರಶ್ನೆಗಳು ರೆಗ್ಯುಲರ್ ಆಗಿ ಬರ್ತವೆ. ಯಾವುದೇ ಎಕ್ಸಾಮ್ ತೆಗೆದು ನೋಡಿ, ಕ್ವಶನ್ ಪೇಪರು ಕನಿಷ್ಠ ಅಂದ್ರೆ 8, ಗರಿಷ್ಠ ಅಂದ್ರೆ 12 MCQಗಳು ಆಧುನಿಕ ಭಾರತದ ಮೇಲಿಂದನೇ ಬಂದಿರ್ತವೆ. ಅಂದ್ರೆ 24 ಮಾರ್ಕ್ಸು ಈ ಒಂದು ಟಾಪಿಕ್ ಇಂದ ಬರುತ್ತೆ. ಹಾಗಾಗಿ ಇದನ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಮ ಎಕ್ಸಾಮ್ ಸ್ಕೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಆ ವಿಷಯಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ, ಈ ಆಧುನಿಕ ಭಾರತದ ಇತಿಹಾಸದ ಒಂದು ಸಂಕ್ಷಿಪ್ತವಾದ, ಇದಕ್ಕೆ ನಾವು ಪಕ್ಷಿ ನೋಟ ಅಂತ ಹೇಳ್ತೀವಿ. ಯಾಕಂದ್ರೆ 400 ವರ್ಷ ಏನಾಗಿದೆ ಅನ್ನೋದನ್ನ 5-10 ನಿಮಿಷ ಹೇಳೋದು ಬಹಳ ಕಷ್ಟ. ಅದು ನನಗಂತೂ ತುಂಬಾ ಕಷ್ಟ ಆಗತ್ತೆ. ಸೊ ಆದರೂ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ತುಂಬಾ ಬ್ರೀಫ್ ಆಗಿ ಹೇಳಿದ್ದೀನಿ. ಆಮೇಲೆ ತರಗತಿಗಳಲ್ಲಿ ವಿಸ್ತೃತವಾಗಿ, ವಿವರವಾಗಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರಾತ್ಯಕ್ಷಿಕೆ ಅಥವಾ ಇಂಟ್ರೊಡಕ್ಷನ್ ಅನ್ನ ನಾನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.